ಕಾಂಗ್ರೆಸ್ನಲ್ಲಿ ಈಗ ಉತ್ತರಾಧಿಕಾರಿ ಸಂಘರ್ಷ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಆ ಒಂದು ಹೇಳಿಕೆಯಿಂದ ಬಹುದೊಡ್ಡ ಸಂಚಲನ ಉಂಟಾಯಿತು. ಅವತ್ತೇ ನಾವು ಕೇಳ್ತಾ ಇದ್ವಿ, ಈಗ ಯತೀಂದ್ರ ಸಿದ್ದರಾಮಯ್ಯಗೆ ಹಾಗಾದ್ರೆ ನೋಟಿಸ್ ಕೊಡಲ್ವಾ ಅನ್ನುವಂಥದ್ದು. ಇದೀಗ ನೋಟಿಸ್ ದಾಳವನ್ನ ಉರುಳಿಸುತ್ತಾ ಡಿಕೆಶಿ ಬಣ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ. ದೆಹಲಿಯಿಂದಾನೇ ಡಿಕೆ ಶಿವಕುಮಾರ್ ದಾಳವನ್ನ ಉರುಳಿಸ್ತಾರ. ಏನಾಗತ್ತೆ ಹಾಗಾದ್ರೆ? ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಟ್ರೆ ಏನಾಗತ್ತೆ? ಉತ್ತರಾಧಿಕಾರಿ ಸಂಘರ್ಷ, ಡಿಕೆಶಿ ಸಿದ್ದರಾಮಯ್ಯ ಬಣಗಳ ನಡುವಿನ ನಿಜವಾದ ಚದುರಂಗದಾಟ ಈಗ ಶುರುವಾಗಿದೆ. ದೆಹಲಿಯಲ್ಲೇ ದಾಳ ಉರುಳಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಪುತ್ರನಿಗೆ ಶಾಕ್ ಕೊಡುತ್ತಾ ಹೈಕಮಾಂಡ್. ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ಬಣ ಬಡಿದಾಟ ತಾರಕಕ್ಕೇರಿದ್ಯಾ? ಕಾಂಗ್ರೆಸ್ ಪಾಳ್ಯದಲ್ಲಿ ನೋಟಿಸ್ ಫೈಟ್ ಶುರುವಾಯಿತು. ಹೆಂಗೆ ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಡದೇ ಇದ್ರೆ ಸುಮ್ಮನೆ ಇರ್ತಾರ ಡಿಕೆಶಿ ಬಣದವರು? ಸಂಕಷ್ಟ ತರುತ್ತಾ ತಾನು ಕೊಟ್ಟಂತಹ ಹೇಳಿಕೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೆಲವು ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅಂತ ದೂರು ಕೊಟ್ಟಿದ್ದಾರಂತೆ. ಯತೀಂದ್ರಗೂ ನೋಟಿಸ್ ಕೊಡಿ ಅಂತ ಆಗ್ರಹಿಸಿದ್ದಾರಂತೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ನೋಟಿಸ್ ಫೈಟ್. ಯತೀಂದ್ರಗೆ ನೋಟಿಸ್ ಕೊಡೋಕೆ ಹೈಕಮಾಂಡ್ ಅನ್ನ ಕೆಲವು ನಾಯಕರು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ನೋಟಿಸ್ ಫೈಟ್. ಒಂದು ಹೇಳಿಕೆ ಕೊಟ್ಟುಬಿಟ್ರು ಯತೀಂದ್ರ ಸಿದ್ದರಾಮಯ್ಯ. ಹಾಗಾಗಿ ಅದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತು. ಡಿಕೆಶಿ ಬಣ ಸುಮ್ಮನೆ ಅಂತೂ ಕೂತಿಲ್ಲ. ಮಾಧ್ಯಮದ ಎದುರು ಸುಮ್ಮನೆ ಇರಬಹುದು, ಆದ್ರೆ ಸುಮ್ಮನೆ ಅಂತೂ ಕೂತಿಲ್ಲ. ಕಾಂಗ್ರೆಸ್ನಲ್ಲಿ ಈಗ ಉತ್ತರಾಧಿಕಾರಿ ಸಂಘರ್ಷ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಆ ಒಂದು ಹೇಳಿಕೆಯಿಂದ ಬಹುದೊಡ್ಡ ಸಂಚಲನ ಉಂಟಾಯಿತು. ಅವತ್ತೇ ನಾವು ಕೇಳ್ತಾ ಇದ್ವಿ, ಈಗ ಯತೀಂದ್ರ ಸಿದ್ದರಾಮಯ್ಯಗೆ ಹಾಗಾದ್ರೆ ನೋಟಿಸ್ ಕೊಡಲ್ವಾ ಅನ್ನುವಂಥದ್ದು. ಇದೀಗ ನೋಟಿಸ್ ದಾಳವನ್ನ ಉರುಳಿಸುತ್ತಾ ಡಿಕೆಶಿ ಬಣ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ. ದೆಹಲಿಯಿಂದಾನೇ ಡಿಕೆ ಶಿವಕುಮಾರ್ ದಾಳವನ್ನ ಉರುಳಿಸ್ತಾರ. ಏನಾಗತ್ತೆ ಹಾಗಾದ್ರೆ? ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಟ್ರೆ ಏನಾಗತ್ತೆ? ಉತ್ತರಾಧಿಕಾರಿ ಸಂಘರ್ಷ, ಡಿಕೆಶಿ ಸಿದ್ದರಾಮಯ್ಯ ಬಣಗಳ ನಡುವಿನ ನಿಜವಾದ ಚದುರಂಗದಾಟ ಈಗ ಶುರುವಾಗಿದೆ. ದೆಹಲಿಯಲ್ಲೇ ದಾಳ ಉರುಳಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಪುತ್ರನಿಗೆ ಶಾಕ್ ಕೊಡುತ್ತಾ ಹೈಕಮಾಂಡ್. ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ಬಣ ಬಡಿದಾಟ ತಾರಕಕ್ಕೇರಿದ್ಯಾ? ಕಾಂಗ್ರೆಸ್ ಪಾಳ್ಯದಲ್ಲಿ ನೋಟಿಸ್ ಫೈಟ್ ಶುರುವಾಯಿತು. ಹೆಂಗೆ ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಡದೇ ಇದ್ರೆ ಸುಮ್ಮನೆ ಇರ್ತಾರ ಡಿಕೆಶಿ ಬಣದವರು? ಸಂಕಷ್ಟ ತರುತ್ತಾ ತಾನು ಕೊಟ್ಟಂತಹ ಹೇಳಿಕೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೆಲವು ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅಂತ ದೂರು ಕೊಟ್ಟಿದ್ದಾರಂತೆ. ಯತೀಂದ್ರಗೂ ನೋಟಿಸ್ ಕೊಡಿ ಅಂತ ಆಗ್ರಹಿಸಿದ್ದಾರಂತೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ನೋಟಿಸ್ ಫೈಟ್. ಯತೀಂದ್ರಗೆ ನೋಟಿಸ್ ಕೊಡೋಕೆ ಹೈಕಮಾಂಡ್ ಅನ್ನ ಕೆಲವು ನಾಯಕರು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ನೋಟಿಸ್ ಫೈಟ್. ಒಂದು ಹೇಳಿಕೆ ಕೊಟ್ಟುಬಿಟ್ರು ಯತೀಂದ್ರ ಸಿದ್ದರಾಮಯ್ಯ. ಹಾಗಾಗಿ ಅದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತು.
ಡಿಕೆಶಿ ಬಣ ಸುಮ್ಮನೆ ಅಂತೂ ಕೂತಿಲ್ಲ. ಮಾಧ್ಯಮದ ಎದುರು ಸುಮ್ಮನೆ ಇರಬಹುದು, ಆದ್ರೆ ಸುಮ್ಮನೆ ಅಂತೂ ಕೂತಿಲ್ಲ. ಕಾಂಗ್ರೆಸ್ನಲ್ಲಿ ಈಗ ಉತ್ತರಾಧಿಕಾರಿ ಸಂಘರ್ಷ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಆ ಒಂದು ಹೇಳಿಕೆಯಿಂದ ಬಹುದೊಡ್ಡ ಸಂಚಲನ ಉಂಟಾಯಿತು. ಅವತ್ತೇ ನಾವು ಕೇಳ್ತಾ ಇದ್ವಿ, ಈಗ ಯತೀಂದ್ರ ಸಿದ್ದರಾಮಯ್ಯಗೆ ಹಾಗಾದ್ರೆ ನೋಟಿಸ್ ಕೊಡಲ್ವಾ ಅನ್ನುವಂಥದ್ದು. ಇದೀಗ ನೋಟಿಸ್ ದಾಳವನ್ನ ಉರುಳಿಸುತ್ತಾ ಡಿಕೆಶಿ ಬಣ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ. ದೆಹಲಿಯಿಂದಾನೇ ಡಿಕೆ ಶಿವಕುಮಾರ್ ದಾಳವನ್ನ ಉರುಳಿಸ್ತಾರ. ಏನಾಗತ್ತೆ ಹಾಗಾದ್ರೆ? ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಟ್ರೆ ಏನಾಗತ್ತೆ? ಉತ್ತರಾಧಿಕಾರಿ ಸಂಘರ್ಷ, ಡಿಕೆಶಿ ಸಿದ್ದರಾಮಯ್ಯ ಬಣಗಳ ನಡುವಿನ ನೀಚವಾದ ಚದುರಂಗದಾಟ ಈಗ ಶುರುವಾಗಿದೆ. ದೆಹಲಿಯಲ್ಲೇ ದಾಳ ಉರುಳಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಪುತ್ರನಿಗೆ ಶಾಕ್ ಕೊಡುತ್ತಾ ಹೈಕಮಾಂಡ್. ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ಬಣ ಬಡಿದಾಟ ತಾರಕಕ್ಕೇರಿದ್ಯಾ? ಕಾಂಗ್ರೆಸ್ ಪಾಳ್ಯದಲ್ಲಿ ನೋಟಿಸ್ ಫೈಟ್ ಶುರುವಾಯಿತು. ಹೆಂಗೆ? ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಡ್ತಾ ಇದ್ರೆ ಸುಮ್ಮನೆ ಇರ್ತಾರ ಡಿಕೆಶಿ ಬಣದವರು? ಸಂಕಷ್ಟ ತರುತ್ತಾ ತಾನು ಕೊಟ್ಟಂತ ಹೇಳಿಕೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೆಲವು ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅಂತ ದೂರು ಕೊಟ್ಟಿದ್ದಾರಂತೆ. ಯತೀಂದ್ರಗೂ ನೋಟಿಸ್ ಕೊಡಿ ಅಂತ ಆಗ್ರಹಿಸಿದ್ದಾರಂತೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ನೋಟಿಸ್ ಫೈಟ್. ಯತೀಂದ್ರಗೆ ನೋಟಿಸ್ ಕೊಡೋಕೆ ಹೈಕಮಾಂಡ್ ಅನ್ನ ಕೆಲವು ನಾಯಕರು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ನೋಟಿಸ್ ಫೈಟ್. ಒಂದು ಹೇಳಿಕೆ ಕೊಟ್ಟುಬಿಟ್ರು ಯತೀಂದ್ರ ಸಿದ್ದರಾಮಯ್ಯ. ಹಾಗಾಗಿ ಅದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತು. ಡಿಕೆಶಿ ಬಣ ಸುಮ್ಮನೆ ಅಂತೂ ಕೂತಿಲ್ಲ. ಮಾಧ್ಯಮದ ಎದುರು ಸುಮ್ಮನೆ ಇರಬಹುದು, ಆದ್ರೆ ಸುಮ್ಮನೆ ಅಂತೂ ಕೂತಿಲ್ಲ. ಕಾಂಗ್ರೆಸ್ನಲ್ಲಿ ಈಗ ಉತ್ತರಾಧಿಕಾರಿ ಸಂಘರ್ಷ. ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟ ಆ ಒಂದು ಹೇಳಿಕೆಯಿಂದ ಬಹುದೊಡ್ಡ ಸಂಚಲನ ಉಂಟಾಯಿತು. ಅವತ್ತೇ ನಾವು ಕೇಳ್ತಾ ಇದ್ವಿ, ಈಗ ಯತೀಂದ್ರ ಸಿದ್ದರಾಮಯ್ಯಗೆ ಹಾಗಾದ್ರೆ ನೋಟಿಸ್ ಕೊಡಲ್ವಾ ಅನ್ನುವಂಥದ್ದು. ಇದೀಗ ನೋಟಿಸ್ ದಾಳವನ್ನ ಉರುಳಿಸುತ್ತಾ ಡಿಕೆಶಿ ಬಣ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧ. ದೆಹಲಿಯಿಂದಾನೇ ಡಿಕೆ ಶಿವಕುಮಾರ್ ದಾಳವನ್ನ ಉರುಳಿಸ್ತಾರ. ಏನಾಗತ್ತೆ ಹಾಗಾದ್ರೆ? ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಟ್ರೆ ಏನಾಗತ್ತೆ? ಉತ್ತರಾಧಿಕಾರಿ ಸಂಘರ್ಷ, ಡಿಕೆಶಿ ಸಿದ್ದರಾಮಯ್ಯ ಬಣಗಳ ನಡುವಿನ ನೀಚವಾದ ಚದುರಂಗದಾಟ ಈಗ ಶುರುವಾಗಿದೆ. ದೆಹಲಿಯಲ್ಲೇ ದಾಳ ಉರುಳಿಸಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಪುತ್ರನಿಗೆ ಶಾಕ್ ಕೊಡುತ್ತಾ ಹೈಕಮಾಂಡ್. ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ಬಣ ಬಡಿದಾಟ ತಾರಕಕ್ಕೇರಿದ್ಯಾ? ಕಾಂಗ್ರೆಸ್ ಪಾಳ್ಯದಲ್ಲಿ ನೋಟಿಸ್ ಫೈಟ್ ಶುರುವಾಯಿತು. ಹೆಂಗೆ? ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ಕೊಡ್ತಾ ಇದ್ರೆ ಸುಮ್ಮನೆ ಇರ್ತಾರ ಡಿಕೆಶಿ ಬಣದವರು? ಸಂಕಷ್ಟ ತರುತ್ತಾ ತಾನು ಕೊಟ್ಟಂತ ಹೇಳಿಕೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಕೆಲವು ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯತೀಂದ್ರ ಹೇಳಿಕೆಗಳಿಗೆ ಕಡಿವಾಣ ಹಾಕಿ ಅಂತ ದೂರು ಕೊಟ್ಟಿದ್ದಾರಂತೆ. ಯತೀಂದ್ರಗೂ ನೋಟಿಸ್ ಕೊಡಿ ಅಂತ ಆಗ್ರಹಿಸಿದ್ದಾರಂತೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ನೋಟಿಸ್ ಫೈಟ್.
ಯತೀಂದ್ರಗೆ ನೋಟಿಸ್ ಕೊಡೋಕೆ ಹೈಕಮಾಂಡ್ ಅನ್ನ ಕೆಲವು ನಾಯಕರು ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ನೋಟಿಸ್ ಫೈಟ್. ಒಂದು ಹೇಳಿಕೆ ಕೊಟ್ಬಿಟ್ರು ಯತೀಂದ್ರ ಸಿದ್ದರಾಮಯ್ಯ. ಹಾಗಾಗಿ ಅದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತು. ಡಿಕೆಶಿ ಬಣ ಸುಮ್ಮನೆ ಅಂತೂ ಕೂತಿಲ್ಲ. ಮಾಧ್ಯಮದ ಎದುರು ಸುಮ್ಮನೆ ಇರಬಹುದು, ಆದ್ರೆ ಸುಮ್ಮನೆ ಅಂತೂ ಕೂತಿಲ್ಲ.